ನಮಸ್ಕಾರ ಎಲ್ರಿಗೂ. 11 ಡಿಸ್ಪ್ಲೇ ಬ್ರೋಕನ್ ಬಂದಿತ್ತು. ಸೊ ಡಿಸ್ಪ್ಲೇ ರೀಪ್ಲೇಸ್ಮೆಂಟ್ ಮಾಡಬೇಕು. ಸೊ ಒರಿಜಿನಲ್ ಡಿಸ್ಪ್ಲೇ ಬೇಕಂತೆ. ಸೊ ಐ ಸಿ ತೆಗಿಬೇಕು. ಐ ಸಿ ತೆಗ್ದು ಇದರಲ್ಲಿರೋದು ರೀಬಾಲ್ ಮಾಡಿ ಇಲ್ಲಿಟ್ಟಿದ್ದೀನಿ. ಸೊ ನೋಡ್ಬೋದು. ಸೊ ಇದು ಇನ್ನೊಂದು ಡಿಸ್ಪ್ಲೇ ಒರಿಜಿನಲ್ ತೊಗೊಂಬಂದಿರೋದು. ಇದರ ಐ ಸಿ ಇದು ಗ್ರೈಂಡ್ ಮಾಡಬೇಕು. ಸೊ ಒಬ್ಬರು ಕೇಳಿದರು ಯಾವ ರೀತಿ ಆಗುತ್ತೆ ಅಂತ, ಟೆಕ್ನಿಷಿಯನ್ನೇ. ಸೊ ಹಂಗಾಗಿ ಅವ್ರಿಗೋಸ್ಕರ ವಿಡಿಯೋ. ಸ್ವಲ್ಪ ಟೈಮ್ ಹಿಡಿಬೋದು ಇದನ್ನು, ಬಿಕಾಸ್ ಗ್ರೈಂಡಿಂಗ್ ಮಾಡಬೇಕು. ಆದಷ್ಟು ಬೇಗ ಮಾಡೋಣ. ಕಾಣಿಸ್ತಾ ಇದೆಯಾ? ಸ್ವಲ್ಪ ಓಕೆ, ಈ ಥರ ಇಟ್ಕೊತೀನಿ. ಈ ಕಡೆಯಿಂದ ಮಾಡಿದ್ರೆ ಏನೂ ಕಾಣಲ್ಲ ಅನಿಸುತ್ತೆ. ಈ ಆ್ಯಂಗಲ್ ದಿಸ್ ಆ್ಯಂಗಲ್ ಶುಡ್ ಬಿ ಓಕೆ, ಐ ಗೆಸ್. Yeah, this angle is okay, I guess. Hi everyone. So I will start. ಸೊ ಒಬ್ಬೊಬ್ರು ಒಂದೊಂಥರ ಇಟ್ಕೊತಾರೆ, ಒಬ್ಬೊಬ್ರು ಹಿಂಗೆ ಮಾಡ್ತಾರೆ, ಒಬ್ಬರು ಹಿಂಗೆ ಮಾಡ್ತಾರೆ. ನಾನು ಈ ಥರ, ನಮ್ಗೆ ಈ ಥರ ಕಂಫರ್ಟಬಲ್ ಆಗಿದೆ. ಅದೇನಕ್ಕೆ ಈ ಥರ ಇಟ್ಕೊತೀವಿ ಅಂತಲೂ ಹೇಳ್ತೀರಿ ಆಮೇಲೆ. ಸೊ ಇದರೊಳಗಡೆ ಎನ್ಕ್ರಿಪ್ಟ್ ಆಗಿರುತ್ತೆ. ಇದ್ರ ಮದರ್ ಬೋರ್ಡ್ ಯಾವುದಿರುತ್ತೆ ಅದ್ರ ಜೊತೆ. ಸೊ ದಟ್ಸ್ ದಿ ರೀಸನ್ ಇದನ್ನು ತೆಗ್ದು ಅದನ್ನು ಹಾಕಬೇಕಾಗತ್ತೆ. ಇದು ಕಸ್ಟಮರ್ದು. ಇದರೊಳಗಡೆ ಡೇಟಾ ಎನ್ಕ್ರಿಪ್ಟ್ ಆಗಿದೆ. ಸೊ ಸಿ ಪಿ ಯು ವಿಲ್ ರೀಡ್ ದಟ್ ಡೇಟಾ. ಸಿ ಪಿ ಯುಗೆ ಅದು ಎನ್ಕ್ರಿಪ್ಟ್ ಆಗಿರೋ ಡೇಟಾ ಅದನ್ನೇ ಹಾಕಿದ್ರೆ, ಐ ಸಿ ಹಾಕಿದ್ರೆ ಮಾತ್ರ ಎರರ್ ಮೆಸೇಜ್ ಬರೋದಿಲ್ಲ. ಅದಕ್ಕೋಸ್ಕರ ಇದನ್ನು ಗ್ರೈಂಡ್ ಮಾಡಿ ಅದನ್ನು ಅಲ್ಲಿಗೆ ಹಾಕ್ತೀರಿ. ತುಂಬ ಹುಷಾರಾಗಿರಬೇಕು ಮತ್ತು ಫುಲ್ ಕಾನ್ಸಂಟ್ರೇಷನ್ ಅದ್ರ ಮೇಲೆ ಇರಬೇಕು. ಏಕೆಂದರೆ ಇಲ್ಲಿ ಪಕ್ಕದಲ್ಲೆಲ್ಲ ಸ್ಟ್ರಿಪ್ಸ್ ಇದೆ, ಅದಕ್ಕೋಸ್ಕರನೇ ಸಿಲ್ವರ್ ಟೇಪ್ ಹಾಕಿರೋದು. ಸ್ವಲ್ಪ ಹಿಂಗೆ ಆಡ್ತು ಅಂದ್ರೂ ಡಿಸ್ಪ್ಲೇ ಸ್ಟ್ರಿಪ್ ಕಟ್ಟಾಗೋಗುತ್ತೆ. ಆವಾಗ ಇನ್ನೊಂದು ಡಿಸ್ಪ್ಲೇ ತೊಗೊಂಡು ಮಾಡಬೇಕಾಗುತ್ತೆ. ನಿಧಾನಕ್ಕೆ ಮಾಡಬೇಕು. ಆ್ಯಕ್ಚುಲಿ ತುಂಬ ಲಾಂಗ್ ವೀಡಿಯೋ ಆಗುತ್ತೆ ಅಂತ ನಾನು ಸ್ವಲ್ಪ ಬೇಗ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಕಾಣಿಸ್ತಾ ಇದೆಯಾ?
ಲೈವ್ ನಡೀತಿದೆ. ಬ್ಯಾಟ್ರಿ ಅದು ಪರ್ಪಲ್ದು ಬ್ಯಾಕ್ ಗ್ಲಾಸ್ ಚೇಂಜ್ ಮಾಡಿ. ಸೊ ಆಲ್ಮೋಸ್ಟ್ ಆಗಿದೆ, ಇಷ್ಟಿದ್ರೂ ಸಾಕು. ಬೇಕಾದರೆ ಇನ್ನೂ ಮಾಡಬೇಕಷ್ಟೆ. ಸೊ ಕಾಣ್ತಾ ಇದೆಯಾ? ಸೊ ಇಲ್ಲಿ ಇವಾಗ ಟೀಸರ್ ಇದು ಕಸ್ಟಮರ್ದು IC ಕೆಪಾಸಿಟಿ ಸಿಗಕೊಂಬಿಟ್ಟಿದೆ. ಸೊ ಇದನ್ನು ಹಿಂಗೆ ಕುಣಿಸಿ ಹೀಟ್ ಮಾಡ್ತು ಅಂದರೆ ರಿಬೋಲ್ ಮಾಡಿದ್ದೀನಲ್ಲೇ ನೋಡ್ಬೋದು. ರಿಬೋಲ್ ಆಗಿದೆ. ಸೊ ಇದನ್ನು ಈ ರೀತಿ ಕುಣಿಸಿ ಹೀಟ್ ಮಾಡಿದ್ರೆ ಅದಕ್ಕೆ ನೀಟಾಗಿ ಫಿಕ್ಸ್ ಆಗುತ್ತೆ. ಸೊ ಆವಾಗ ಎರರ್ ಮೆಸೇಜ್ ಬರೋದಿಲ್ಲ. ಇಷ್ಟೇ, ಅವ್ರ ಡೌಟ್ ಕ್ಲಿಯರ್ ಆಗಿದೆ ಅನಿಸುತ್ತೆ. ಸೊ ಇದನ್ನು ಹೀಟ್ ಮಾಡಬೇಕು. ಹೀಟ್ ಮಾಡಿ ಕುಣಿಸಿದ್ರೆ ರೆಡಿಯಾಗಿದೆ. ಎರರ್ ಮೆಸೇಜ್ ಯಾವುದು ಬರೋಲ್ಲ. ಅದು ಆದಮೇಲೆ ನಾನು ತಿರ್ಗಾ ವೀಡಿಯೋಗೆ ಬಂದು ತೋರಿಸ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.